ಹೇಗಿದೆ ಸಿನಿಮಾ? ಸೂಪರ್ ಆಗೈತೆ, ಮಸ್ತ್. ಸೂಪರ್ ಫಿಲಮ್ ಬ್ರೋ. ಸೂಪರ್ ಸೂಪರ್. ಬ್ರೋ ಸಿನಿಮಾ ಹೇಗಿದೆ? ಸೂಪರ್ ಸರ್ ಏನಲ್ಲ ಸೂಪರ್ ಸೂಪರ್ ಆಗ ಸೂಪರ್ ಆಗಿದೆ, ಸೂಪರ್ ಆಗೈತೆ ಮೂವಿ. ಚೆನ್ನಾಗಿಲ್ಲ. ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಚೆನ್ನಾಗಿದೆ. ಸಿನಿಮಾದಲ್ಲಿ ಏನೆಲ್ಲ ಇಷ್ಟ ಆಯ್ತು ನಿಮಗೆ? ಎಲ್ಲ ಫೈಟ್ಸು ಸೀನ್ಸು ಚೆನ್ನಾಗಿ ಮಾಡಿದ್ದಾರೆ. ಪವನ್ ಕಲ್ಯಾಣ್ ಮಾತ್ರ ಸೂಪರ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ 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 ಚೆನ್ನಾಗಿದೆ ಸರ್. ಸಕ್ಕತ್ತಾಗಿದೆ ಫಿಲಮ್. ಚೆನ್ನಾಗಿದೆ ಸರ್. సూపర్ హిట్ బాక్ బ్లాక్ స్టార్ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. సూపర్ ఉంది ఏలా వచ్చి చూస్తే ఫ్యామిలీతో హ్యాపీగా చూడొచ్చు. ಕನ್ನಡ ಓಕೆ, ಫ್ಯಾಮಿಲಿ ಎಲ್ಲರೂ ಫ್ಯಾಮಿಲಿ ಜೊತೆಗೆ ಬಂದ್ಬಿಟ್ಟು ನೋಡಿದರೆ 240 ಫುಲ್ ಫ್ರೇಮು ಆ ಕನೆಕ್ಟಿವಿಟಿ ಎಲ್ಲ ಕನೆಕ್ಟಿವಿಟಿ. ಒಂದು ಆ್ಯಕ್ಷನ್ ಸೀನ್ ಆದಮೇಲೆ ಒಂದು ಸಾಂಗು ಆದಮೇಲೆ ಒಂದು ಎಮೋಷನ್ಸು ಎಲ್ಲ ಆ್ಯಕ್ಷನ್ ಸೀನ್ಸು ಸೂಪರ್గా ఉన్నాయి. ಸೂಪರ್గా ಚೆನ್ನಾಗಿದೆ, ಸೂಪರ್ ಮಾಡಿದ್ದಾರೆ ಎಲ್ಲ. ಸಿನಿಮಾಗೆ ಔಟ್ ಆಫ್ 5 ಎಷ್ಟು ಕೊಡ್ತೀರಾ ರೇಟ್? 5 ಕೊಡ್ತೀನಿ. ಎಕ್ಸ್ಟ್ರಾರ್ಡಿನರಿ 4 ಇಯರ್ಸಿಂದ ಅವರು ಮಾಡಿ ಫಿಲಿಮು ಹೋಲ್ಡ್ ಮಾಡಿ ಈ ಥರ ಸಕ್ಕದ ಫಿಲ್ಮ್ ಎಕ್ಸ್ಪೆಕ್ಟ್ ಮಾಡಿಲ್ಲ, ಈ ಥರ ಇರತ್ತ ಮೂವಿ ಅಂತ. 100% ಪ್ಯಾನ್ ಇಂಡಿಯಾ ಬ್ಲಾಕ್ ಬಸ್ಟರ್ ಮೂವಿ. ಜೈ ಪವನಿಸಮ್. ತುಂಬಾ ಚೆನ್ನಾಗಿದೆ ಸಿನಿಮಾ. ಪವನ್ ಕಲ್ಯಾಣ್ ತುಂಬಾ ದಿನಗಳಾದ್ಮೇಲೆ ಒಳ್ಳೆ ಸಿನಿಮಾದಲ್ಲಿ ಬಂದಿದ್ದಾರೆ. ಈ ತರ ಸ್ಟೋರಿ ಎಲ್ಲ ನಾವು ಅವಾಗ ಬುಕ್ಕಲ್ಲಿ ಓದಿ ತಿಳ್ಕೊಂಡಿದ್ವಿ. ಈ ತರ ಸಿನಿಮಾ ಮಾಡ್ಬೇಕಂದ್ರೆ ಪವನ್ ಕಲ್ಯಾಣ್ ಅದೇ ಮಾಡ್ಬೇಕು. ಹಿಂದುತ್ವ ಬಗ್ಗೆ ಹೇಳಿದಾರೆ. ಅದೇ ಆಗಿನ ಕಾಲದಲ್ಲಿ ನಮ್ಮ ಹಿಂದೂಗಳಿಗೆ ಎಷ್ಟು ಹಿಂಸೆ ಕೊಡ್ತಿದ್ರು, ಯಾವ ತರ ಎಲ್ಲ ಇದು ಮಾಡ್ತಿದ್ರು ಅದನ್ನ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ನಮ್ಗೆ. ಸನಾತನ ಧರ್ಮದ ಬಗ್ಗೆ ಅದೆಲ್ಲ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಪಾರ್ಟ್ 2 ಇದೆ. ಟ್ವಿಸ್ಟ್ ಸ್ವಲ್ಪ ಚೆನ್ನಾಗಿದೆ. ಇನ್ನು VFX ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು. ಇವಾಗಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಎಲ್ಲ ಇಷ್ಟ ಆಯ್ತಾ? ಆ ಮ್ಯೂಸಿಕ್ ಕೀರವಾಣಿ ಬಗ್ಗೆ ಏನು ಹೇಳೋದಕ್ಕೆ ಸರ್, ಚೆನ್ನಾಗಿ ಕೊಟ್ಟಿದ್ದಾರೆ. ಮ್ಯೂಸಿಕಲ್ ಸೂಪರ್ ಕೊಟ್ಟಿದ್ದಾರೆ. ಅವ್ರು ಆಸ್ಕರ್ ಎಷ್ಟು ಕೊಡ್ತೀರಾ ನೀವು? 3.5. ಇನ್ನು 1.5 ಎಲ್ಲಿ ಕಟ್ ಮಾಡಿದ್ರಿ? VFX ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಆಗೈತೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಇದು ಮಾಡ್ಬೋದಿತ್ತು. ಬಟ್ ಪವನ್ ಕಲ್ಯಾಣ್ ಅವ್ರು ಮಾತ್ರ 5 to 5 ಕೊಟ್ಟಿದ್ದಾರೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಫ್ಯಾಮಿಲಿ ಒನ್ ಟೈಮ್ ಆರಾಮಾಗಿ ಸೂಪರ್ ಆಗಿ ನೋಡ್ಬೋದು, ಎಲ್ಲಿ ಬೇಜಾರಾಗಲ್ಲ. ಚೆನ್ನಾಗಿ. ಓಕೆ ಬ್ರೋ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಗುರು, ನಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಬಗ್ಗೆ ಹೇಳ್ಬೇಕಂದ್ರೆ ಫ್ಯಾನ್ಸ್ಗೋಸ್ಕರ ಸ್ಟ್ರೈಟ್ ಫಿಲಮ್ ತೆಗಿಬೇಕಂತ ಹೇಳ್ತಾ ಇದ್ರಲ್ಲ, ಇಷ್ಟು ದಿವಸ ಒಳ್ಳೆ ಫಿಲಮ್ ತೆಗ್ದವ್ರೆ ನೋಡ್ರಿ. ನೋಡಿದ್ರೆ ಕಲ್ಯಾಣ್ ಬಾಬು ಒಂದ್ ನಿಮಿಷ ಸ್ಟ್ರೈಟ್ ಫಿಲಮ್ ಅಂತ ಇದ್ರಲ್ಲ ತೆಗ್ದವ್ರು ನೋಡ್ರಿ. ಸನಾತನ ಧರ್ಮಕ್ಕೋಸ್ಕರ ಒಬ್ನ ನಿಂತಿರೋನು ಅದು ಪವನ್ ಕಲ್ಯಾಣ್ ಮಾತ್ರ. ಫಿಲಮ್ ಅಲ್ಲ ಅವ್ರೆ, ರಿಯಲ್ ಲೈಫ್ ಅಲ್ಲಿ ಅವ್ರೆ ತೆಗೆದು ತೋರ್ಸ. ಏನ್ ಹೇಳಿ? ಮ್ಯೂಸಿಕ್ ಬರ ಹೇಳಂಗೆ ಇಲ್ಲ ಬಸ್ಸು. ಹೊಡೆದು ಬಿಟ್ಟವನೇ ಕಿರಣ್ ಅಂತೂ. ಎಲ್ಲಿ ಬೇಕೋ ಅಲ್ಲಿ ಡೋಸ್ ಕೊಟ್ಬಿಟ್ಟವನು ಅಷ್ಟೇ. ಕುತ್ಕೊಳಕ್ಕೂ ಆಗಲ್ಲ, ನಿಂತ್ಕೊಂಡ್ಬಿಡ್ಬೇಕಷ್ಟೇ. ಬೇಸ್ ಅಂತೂ ತಿರುಗ್ತಾರೆ ಎಂಡು ಹಂಗಿದೆ. ಪವನ್ ಕಲ್ಯಾಣ್ ಕೆರಿಯರಲ್ಲಿ ಈ ಥರ ಫಿಲಮ್ ಬರೋದು ಇಲ್ಲ, ಮಾಡೋದು ಇಲ್ಲ. ಏನೆಲ್ಲ ಇಷ್ಟ ಆಯ್ತು ನಿಮ್ಗೆ ಸಿನಿಮಾದಲ್ಲಿ? ಏನೆಲ್ಲ ಇಷ್ಟ? ಸೂಪರ್ ಗುರು. ಒಂದೊಂದು ಸೀನು ನಮ್ಮನ್ನು ಮೆಂಟಲ್ ಆಗಿ. ಏನಾದ್ರು ಇದೆಯಾ ಸರ್? ಸೆಕೆಂಡ್ ಬರುತ್ತಲ್ಲ, ಹೌದು, ಪಾರ್ಟ್ 2 ಇದೆ. ಫಿಲಮ್ ಚೆನ್ನಾಗಿದೆ ಸೂಪರ್. ಮೆಂಟಲ್ ಆಗಿಬಿಡುತ್ತೆ. ಪಾರ್ಟ್ 2 ಇದೆ ಬ್ರೋ. ಸೆಂಟ್ರಲ್ ಲೈಟ್ ಆಫ್ ಆಗೈತೆ. ಸಾರಿ ಆಗ್ತಾವಣ ನಮ್ಮ ಬಾಸು. CM ಆದ್ಮೇಲೆ ಫಸ್ಟ್ ಫಿಲಮ್ ಇದು ಅಣ್ಣ. 5,000 ಕೋಟಿ ಅಣ್ಣವ್ರೆ. ಬಾಬುಳಿಗೆ ಬಾಬು, ಕಲ್ಯಾಣ್ ಬಾಬು. ಏನೆಲ್ಲ ಇಷ್ಟ ಆಯ್ತು ಸಿನಿಮಾದಲ್ಲಿ ನಿಮ್ಗೆ? ಸೂಪರ್ ಅಣ್ಣ. ಎಲ್ಲ ಸೀನು ಖರಾಬ್ ಆಗಿದೆ. ಕಡಿಮೆ ಇಲ್ಲ. ಡಿಪ್ಟಿ CM ಇದ್ರು ಕೆಲಸ ಮಾಡ್ತಾರಲ್ಲ ಫಿಲಮ್ಗಂತ, ಅದು ಓಕೆ. ಬಾಬುಳಿಗೆ ಬಾಬು ಫಿಲಮ್ ಸೂಪರ್ ಡೂಪರ್ ಇಟ್ಟು. ಪವರ್ ಸ್ಟಾರು ಒಳ್ಳೆ ನಮ್ಗೆ ಫಿಲಿಮ್ ಕೊಟ್ಟಿದ್ದಾರೆ. ನಮ್ ಮಾತಾಡೋಕ್ಕೂ ಬಾಯಿ ಬರ್ತಾ ಇಲ್ಲ, ಗಂಟ್ಲೆಲ್ಲ ಹೋಗ್ಬಿಟ್ಟೈತೆ ನಮಗೂ. ಕಿರ್ಚಿ ನಮಗೂ ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಮ್ಯೂಸಿಕ್ ಎಲ್ಲ ಚೆನ್ನಾಗೈತೆ, ಮ್ಯೂಸಿಕ್ ಚೆನ್ನಾಗೈತೆ. ಸಿನಿಮಾಗೆ 5ಕ್ಕೆ ಎಷ್ಟು ಕೊಡ್ತೀರಾ ಮಾರ್ಕ್ಸ್? ಸ್ವಲ್ಪ ಕಟ್ ಮಾಡಿದ್ರು ಫಿಲಿಮು. ಸಿನಿಮಾ ಕಟ್ ಮಾಡಿ ಸ್ವಲ್ಪ ಸಿನಿಮಾ ಕಟ್ ಮಾಡಿದ್ರು. ಸ್ವಲ್ಪ ಕಟ್ ಮಾಡಿಬಿಟ್ಟಿದ್ದಾರೆ ಫಿಲಿಮ್. ನೋಡ್ಬೋದಾ ಫ್ಯಾಮಿಲಿ? ನೋಡ್ಬೋದು.
ಅಷ್ಟು ಅಸಹ್ಯವಾಗೂ ಇಲ್ಲ. ಅದೇನು ಕಂಟಿನ್ಯೂ ಮಾಡೋದು ಚೆನ್ನಾಗಿದೆ, ಮೂವಿ ಎಲ್ಲ ಚೆನ್ನಾಗಿದೆ. 4 ಕೊಡ್ತೀವಿ. ಇದು ಇನ್ನು ವಾಶ್ ಔಟ್ ಮಾಡಿದ್ದಕ್ಕೆ ಇನ್ನು 5 ಕೊಡ್ಬೋದು ಇದ್ದು. ಇನ್ನು ವಾಶ್ ಔಟ್ ಮಾಡಿದ್ರೆ ಅಂದರೆ ಚೆನ್ನಾಗಿ 5ಗೆ ಇರ್ತದ್ದು. ಆ್ಯಕ್ಟಿಂಗು ಚೆನ್ನಾಗಿ ಮಾಡೋರು ಪವನ್ ಕಲ್ಯಾಣ್. ಸರ್ ಫಿಲಮ್ ಚೆನ್ನಾಗಿದೆ. ಓಕೆ, ಆಲ್ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಕುತ್ಕೊಂಡು ನೋಡ್ಬೋದು, ಫ್ಯಾಮಿಲಿ ಜೊತೆ ಕೂಡ ಬಂದು ನೋಡ್ಬೋದು. ತುಂಬ ದಿನ ಆದಮೇಲೆ ಪವನ್ ಕಲ್ಯಾಣ್ ಕಡೆಯಿಂದ ಒಂದು ಒಳ್ಳೆ ಫಿಲಮ್ ಬಂದಿದೆ. ಆ್ಯಕ್ಷನ್ ಸೀನ್ಸ್ ಎಲ್ಲ ಚೆನ್ನಾಗಿದೆ, ಫೈಟ್ಸು ಆಲ್ಮೋಸ್ಟ್ ಎಲ್ಲ ಎಕ್ಸಲೆಂಟಾಗಿ ಫೈಟ್ಗಳೆಲ್ಲ ಚೆನ್ನಾಗಿದೆ. ಮ್ಯೂಸಿಕ್ ಒಂದು ಸ್ವಲ್ಪ ಮೈಂಡಲ್ಲಿ ಓಡ್ತಿಲ್ಲ, ಏನು ಮ್ಯೂಸಿಕ್ ಅಂತ ಹೇಳಿ. ಒಳ್ಳೆ ಸಾಂಗ್ಸ್ ಇರಬೇಕಿತ್ತು ಅಷ್ಟೇ. ಮೇನ್ ಹಿಸ್ಟಾರಿಕಲ್ ಫಿಲಮ್ಮು. ಆ್ಯಂಡ್ ಈ ಟೈಮಲ್ಲಿ ಹಿಂದೂಗಳ ಬಗ್ಗೆ ಈ ಥರ ಫಿಲಮ್ ತೆಗಿಬೇಕು ಅಂದರೆ ಪವನ್ ಕಲ್ಯಾಣ್ ಕೈಯಿಂದ ಮಾತ್ರನೇ ಸಾಧ್ಯ ಆಗ್ತದೆ. ಚೆನ್ನಾಗಿದೆ, ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಚೆನ್ನಾಗಿದೆ. ಹಾಡುಗಳು ಒಂದು ಸ್ವಲ್ಪ ಚೆನ್ನಾಗಿರ್ಬೇಕಿತ್ತು ಅಷ್ಟೇ. ನೆಗೆಟಿವ್ ಏನಿಲ್ಲ, ಅದೇ ಸಾಂಗ್ ಸ್ವಲ್ಪ ಚೆನ್ನಾಗಿರ್ಬೇಕಿತ್ತು, ಬೇರೆ ಇನ್ನೇನಿಲ್ಲ. ನೆಗೆಟಿವ್ ಏನು ಅನ್ನಿಸ್ತು ಅಂದರೆ, ಸುಮ್ಮನೆ ಮನೆಗಳಲ್ಲಿ ಕೂತ್ಕೊಂಡು ಪೈರಸಿ ಮಾಡ್ತಾರಲ್ವಾ, ಅವ್ರದ್ದೇ ದೊಡ್ಡ ನೆಗೆಟಿವ್. ಬಂದು ಥಿಯೇಟ್ರ್ಗಳಿಗೆ ಬಂದು ಪ್ರತಿಯೊಬ್ಬರು ಸಿನಿಮಾ ನೋಡಿ. ಇನ್ನೊಂದು ದಯವಿಟ್ಟು ನಮ್ಮ ಅಭಿಮಾನಿಗಳಿಗೆ ಹೇಳೋದು ಒಂದೇ, ಇಲ್ಲಿ ನಾವು ಕರ್ನಾಟಕದಲ್ಲಿದ್ದೀವಿ, ಏನೇ ತೆಲುಗು ಅವರಾಗಿದ್ರು ನಾವು ಬೋರ್ಡ್ಗಳೆಲ್ಲ ಕನ್ನಡದಲ್ಲೇ ಹಾಕಬೇಕು. ಯಾವುದೇ ಮೂವೀಸ್ ಆಗಲಿ ಕನ್ನಡದಲ್ಲೇ ಹಾಕಬೇಕು. ಅದೊಂದು ನಾವು ಪವನ್ ಕಲ್ಯಾಣ್ ಅಭಿಮಾನಿಗಳಂತಲ್ಲ, ಯಾಕಂದರೆ ನಾವು ಮೆಗಾ ಫ್ಯಾಮಿಲಿಯವರು ನೆಕ್ಸ್ಟ್ ಟೈಮಿಂದ ಕನ್ನಡದಲ್ಲಿ ಹಾಕ್ತೀವಿ. ಬೇರೆ ಫ್ಯಾನ್ಸ್ ಅವ್ರೂ ಅಷ್ಟೇ, ಕರ್ನಾಟಕದಲ್ಲಿ ಇದ್ಮೇಲೆ ಕರ್ನಾಟಕದಲ್ಲಿ ಅನ್ನ ತಿಂತಾ ಇದ್ದೀವಿ. ಏನೇ ಆದ್ರೂ ಕನ್ನಡದಲ್ಲೇ ಹಾಕಬೇಕು ಬೋರ್ಡ್ಗಳು, ಆಯ್ತಾ? ನಾವು ಕರ್ನಾಟಕದಲ್ಲಿದ್ದೀವಿ, ಆದರೆ ತೆಲುಗು ಅವರು ಆದರೆ ಸಪೋರ್ಟ್ ಮಾಡೋದು ಮಾತ್ರ ನಾವು ತೆಲುಗು ಫಿಲಿಮ್ ನೋಡಿದ್ರು ಕರ್ನಾಟಕಕ್ಕೇನೆ, ಆದರೆ ಅವರು ಕನ್ನಡದವ್ರು ಅಷ್ಟೇ. ಇಲ್ಲಿ ಫಿಲಿಮ್ಗಳು ಓಡಿದ್ರೆ, ಇಲ್ಲಿ ಫಿಲಿಮ್ಗಳು ಥಿಯೇಟ್ರ್ ಅವ್ರು ಏನಾದರೂ ದುಡ್ಡು ತಿಂದರೆ ತೆಲುಗವ್ರು ತಿನ್ನಲ್ಲ ಸರ್. ಇಲ್ಲಿರೋ ಥಿಯೇಟ್ರ್ ಓನರ್ಸ್ಗಳು, ಇಲ್ಲಿರೋ ಜನಗಳು, ಇಲ್ಲಿರೋ ಬೆಂಗಳೂರಲ್ಲಿರೋ ಜನಗಳೆಲ್ಲ ತಿನ್ನೋದು. ಆಂಧ್ರದವ್ರೇನು ತಿನ್ನಲ್ಲ, ಯಾಕಂದ್ರೆ ಎಲ್ಲರೂ ಒಂದೇನೆ. ಆದರೆ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಸುಮ್ಮನೆ ಅಲ್ಲಿ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ದೊಡ್ಡ ಇಶ್ಯೂ ಮಾಡಿದಾರಲ್ಲ, ಥಿಯೇಟ್ರ್ ಹತ್ರ ಹೋಗ್ಬಿಟ್ಟು ಸುಮ್ಮನೆ ಬ್ಯಾನರ್ ಹರಿಯೋದಲ್ಲ. ಅವ್ರದ್ದು ತಪ್ಪಿದೆ, ನಮ್ಮದು ತಪ್ಪಿದೆ. ನೆಕ್ಸ್ಟ್ ಈ ಥರ ತಪ್ಪು ಬರ್ದಿರೋ ಥರ ನಾವು ನೋಡ್ಕೊತೀವಿ. ಆದರೆ ಯಾವತ್ತಿದ್ರು ಜೈ ಕರ್ನಾಟಕ, ಜೈ ಕನ್ನಡ, ಜೈ ಪವನ್ ಕಲ್ಯಾಣ್, ಜೈ ರಾಮ್ ಚರಣ್. ನಿಧಿ ಅಗರ್ವಾಲ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರೆ. ಹೇಳಿ ಸರ್, ಇದು ಸಿನಿಮಾ ಇಲ್ಲ, ಮೂವಿ ಮಾತ್ರ ಚೆನ್ನಾಗಿದೆ. ಪವನ್ ಕಲ್ಯಾಣ್ ಅವರು ಸನಾತನ ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆಕ್ಷನ್ ಮಾತ್ರ, ಅವರ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ, ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೋದು, ಎಲ್ಲ ಫ್ಯಾಮಿಲೀಸು ಬಂದು ನೋಡಿ. ಎಲ್ಲ ಫ್ಯಾನ್ಸ್ಗೆ ಹೇಳ್ತೀನಿ, ಆರಾಮಾಗಿ ನೋಡ್ಬೋದು. ಚೆನ್ನಾಗಿದೆ ಫಿಲಮ್ಮು, ಏನು ಇದೇನಿಲ್ಲ, ನೋಡ್ಬೋದು, ಚೆನ್ನಾಗಿದೆ. థ్యాంక్ యూ సార్, థ్యాంక్ యూ. తెలుగులో పర్లేదు. సారీ, ఐ డోంట్ నో కన్నడ. సినిమా అయితే చాలా బాగుంది. పిడాపురంలో చూసినట్టు ఉంది, బెంగళూరులో చూసినట్లేదు. మాది పిడాపురంలో చూసినట్టు ఉంది. ఇక్కడ బెంగళూరులో చూసినట్లేదు, పిడాపురంలో చూసినట్టు ఉంది. మామూలుగా లేదు, ఇండస్ట్రీ హిట్. ಸೂಪರ್ ಇದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಕ್ಸಲೆಂಟ್ ಇದೆ. ಮೂವಿ ಕಮ್ ಬ್ಯಾಕ್, ಮತ್ತು ಏನು ಪವರ್ ಸ್ಟಾರ್ ಫುಲ್ ಹಿಟ್ ಕೊಟ್ಟಿದ್ದಾರೆ ಅಷ್ಟೇ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು, ಏನು ತೊಂದರೆ ಇಲ್ಲ. ಸಖತ್ತಿದೆ ಮೂವಿ, ಎಲ್ಲ ಎಂಜಾಯ್ ಮಾಡ್ಬೋದು. ಫುಲ್ ಎಂಜಾಯ್ ಮಾಡಿದ್ವಿ ನಾವು. ಜೈ ಪವರ್ ಸ್ಟಾರ್. ಆಫ್ಟರ್ ಲಾಂಗ್ ಟೈಮ್ ಪವನ್ ಕಲ್ಯಾಣ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಅವ್ರನ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಆಯಿತು. ಎಲ್ಲರೂ ಮೂವಿಗೆ ಬಂದು ಮೂವಿ ನೋಡಿ ಎಂಜಾಯ್ ಮಾಡಿ. ಬ್ರೋ, ಸಿನಿಮಾ ಮಾತ್ರ ಇವತ್ತು ಪವನ್ ಕಲ್ಯಾಣ್ ಅವ್ರದ್ದು ಮಿಡ್ ನೈಟ್ 10 ಗಂಟೆ ನಿದ್ದೆಗೆಟ್ಟು ಬಂದ್ವಿ. ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅನ್ಕೊಬಿಡಿ. ಅವ್ರು ನಾರ್ಮಲ್ ಆಗಿದ್ದಾಗಲೇ ಕ್ರೇಜ್ನ ತಪ್ಸಕ್ಕೆ ಆಯ್ತಿರ್ಲಿಲ್ಲ. ಇವಾಗ ಡೆಪ್ಯೂಟಿ CM ಆಗಿಬಿಟ್ಟವ್ರೆ. ಬ್ಲಾಸ್ಟ್ ಬ್ರೋ, ಅವ್ರ ಎಂಟ್ರಿಲೇ ಅವ್ರ ಸ್ವ್ಯಾಗು, ಅವ್ರ ಫೈರು, ಅದನ್ನ ನೋಡೋಕ್ಕೆ 1,000 ರೂಪಾಯಿ ಟಿಕೆಟ್ ಕೊಟ್ಟು ಬಂದರೂ ವೇಸ್ಟ್ ಆಗಲ್ಲ. ಆ ಥರ ಮನೋರಂಜಿಸಿದ್ದಾರೆ ನಮ್ಮ ಪವನ್ ಕಲ್ಯಾಣ್ ಅವರು. ನೆಕ್ಸ್ಟ್ ಲೆವೆಲ್ ವೈಬ್ ಇದೆ ಸಿನಿಮಾ ಮಾತ್ರ. ಸೂಪರಾಗಿ ಮಾಡಿದ್ದಾರೆ ಬ್ರೋ, ಡೈರೆಕ್ಷನ್ನು ನೆಕ್ಸ್ಟ್ ಲೆವೆಲಲ್ಲಿದೆ. ಪವನ್ ಕಲ್ಯಾಣ್ ಅಣ್ಣ, ನೀವು ಎಲೆಕ್ಷನಲ್ಲೂ ಇವಾಗ ಗೆದ್ದಿದ್ದೀರಾ. ಏನಂದರೆ, ಒಬ್ಬ ಹೀರೋ ಮನ್ಸು ಪಟ್ಟರೆ, ಅವ್ರ ಫ್ಯಾನ್ಸ್ಗೋಸ್ಕರ ಏನಾದರೂ ಎಲ್ಪ್ ಮಾಡಿದ್ರೆ ಅವರು ತಗೊಂಡಾಗ ಎಲ್ಲೋ ಕುಣಿಸ್ಬಿಡ್ತಾರೆ ಅಂತ ಅವ್ರನ್ನ ನಿಜ ಜೀವನದಲ್ಲೂ ಡೆಪ್ಯೂಟಿ CM ಮಾಡಿದಾರಲ್ಲ, ಅದರಲ್ಲೇ ಗೊತ್ತಾಗುತ್ತೆ. ಇದರಲ್ಲಿ ಹಿಂದುತ್ವ ಬಗ್ಗೆ ಎಲ್ಲ ಹೇಳಿದಾರಂತಲ್ಲ, ಸೂಪರಾಗಿ ತೋರಿಸಿದ್ದಾರೆ ಬ್ರೋ. ಕೆಲವೊಂದು ಕತೆ ನಾವು ಬುಕ್ಕಲ್ಲಿ ಓದಿದ್ವಿ, ಅದನ್ನು ಲೈವ್ ಆಗಿ ನೋಡ್ಬೇಕಂದ್ರೆ ಮಕ್ಕಳೆಲ್ಲ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಸಿನಿಮಾಗೆ ತೋರಿಸ್ಬೇಕು. ನಮ್ಮ ಸನಾತನ ಧರ್ಮ ಹೆಂಗಿದೆ ಅಂತ ಈ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಎಲ್ಲ ಬಂದು ಈ ಸಿನಿಮಾ ನೋಡಿ, ಅರಾರ ವೀರಮಲ್ಲು ಅಂತ ಸೂಪರಾಗಿದೆ. ನೆಕ್ಸ್ಟ್ ಲೆವೆಲ್ ಸಿನಿಮಾ. ನೆಗೆಟಿವ್ ಸೈಡ್ ಏನಿಲ್ಲ ಇದರಲ್ಲಿ? ಯಾರ್ದು ಬ್ರೋ? ಅಂದರೆ ನಿಮಗೆ ನೆಗೆಟಿವ್ ಏನಿದೆ, ನಿಮ್ಗೆ ಏನು ಅನಿಸ್ತು? ಸ್ವಲ್ಪ ಸೆಕೆಂಡ್ ಹಾಫ್ ಲ್ಯಾಗ್ ಆಯಿತು ಬ್ರೋ, ಅದು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಪವನ್ ಕಲ್ಯಾಣ್ ಆ್ಯಕ್ಟಿಂಗ್ ನೋಡೋಕ್ಕೋಸ್ಕರ ಹೋಗ್ಬೇಕು ಬ್ರೋ.
ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾ. ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಎಂ ಕಿರವಾಣಿ ನೆಕ್ಸ್ಟ್ ಲೆವೆಲ್, ಅವ್ರು ಬಾಹುಬಲಿ, ಇವಾಗ ತ್ರಿಬಲಾರು ಅಂಥ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ಅವ್ರು ನೆಕ್ಸ್ಟ್ ಲೆವೆಲಲ್ಲಿ ಬಾರಿಸಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ನಾವಲ್ಲ, ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಓಕೆ ಬ್ರೋ ಓಕೆ ಇನ್ನೊಂದು ಇವಾಗ ನೆಗೆಟಿವ್ ಪ್ರಸಾರ ಆಗಿತ್ತು ಈ ಸಿನಿಮಾ ಬಗ್ಗೆ. ಒಂದು ಎಷ್ಟೋ ಸಲ ಇದೇನೋ ಪೋಸ್ಟ್ಪೋನ್ ಆಗಿತ್ತು ಒಂದು ಸಿನಿಮಾ. ಈ ಥರ ಸಿನಿಮಾ ಬಿಸ್ನೆಸ್ ಆಗಿಲ್ಲ, ಸಿನಿಮಾ ಚೆನ್ನಾಗಿಲ್ಲ, ಈ ಥರ ಏನೋ ಒಂದಿಷ್ಟು ವೈರಲ್ ಆಗಿತ್ತು. ಅದು ಅನಿಸುತ್ತಾ ಈ ಸಿನಿಮಾ ನೋಡಿದಾಗ? ಇಲ್ಲ ಬ್ರೋ, ಕೆಲವೊಂದು ಒಳ್ಳೇದು ಬರ್ಬೇಕಂದ್ರೆ ಕೆಲವ್ರು ತಡೆಯೋರು ಇರ್ತಾರೆ. ಅದನ್ನೆಲ್ಲ ದಾಟ್ಕೊ ಬಂದ್ರೇ ಬಾಕ್ಸ್ ಆಫೀಸ್ ರೆಕಾರ್ಡ್ ಆಗೋದು. ಇವಾಗ ಇದು ನೆಕ್ಸ್ಟ್ ಲೆವೆಲ್ ಸಂಚಲನ ಮೂಡಿಸ್ಬಿಡೈತೆ. ನಾಳೆ ಬಂದು ಇವಾಗ ಬೆಳಗ್ಗೆ ಬಂದು ನೋಡಿ, ಈ ಕ್ರೇಜ್ ಬಾಕ್ಸ್ ಆಫೀಸ್ ಹಿಟ್ ಅಂತಾನೆ ಬರುತ್ತೆ. ನೆಕ್ಸ್ಟ್ ಲೆವೆಲ್ ವೈಪ್ ತೋರಿಸುತ್ತೆ ನಿಮಗೆ ಸಿನಿಮಾ. ಬ್ರೋ ನೀವೇ ಜನ ನೋಡ್ಬಿಡ್ರಿ ಇಲ್ಲಿ. ಅಂದರೆ ಟೈಮ್ ಬಂದು ಇವಾಗ ಒಂದು ಕಾಲು ತೆಲಂಗಾಣದಲ್ಲೇ ಆ ಕಡೆ ಅಷ್ಟು ಅಬ್ರ ಮಾಡ್ತಾರೆ. ಕರ್ನಾಟಕ ಬ್ರೋ, ಪವನ್ ಕಲ್ಯಾಣ್ ಅವರು ಇಲ್ಲಿರೋರಲ್ಲ, ಅವ್ರು ಅಲ್ಲಿಂದ ಇಲ್ಲಿ ಫ್ಯಾನ್ಸ್ನ ಎತ್ಕೊಂಡಿದ್ದಾರೆ. ಅಂದರೆ ಯಾವ ಥರ ಒಬ್ಬ ಅದೇ ನಮ್ಮ ಫ್ರೆಂಡ್ ಹೇಳ್ದಂಗೆ ಒಬ್ಬ ಸ್ಟಾರು ಡೆಪ್ಟಿ ಸಿ ಎಮ್ ಆದ್ರೂ ಇವಾಗ ಏನೋ ಅಂತಾರೆ ನೆಗೆಟಿವ್ ಶೇಡ್ ಬಂತು, ಅದು ಬಂದು ಇದು ಬಂದಲ್ಲ. ಒಬ್ಬ ಡೆಪ್ಟಿ ಸಿ ಎಮ್ಮು ಈ ಕಡೆ ಜನರಿಗೂ ಸೇವ್ ಮಾಡ್ದೆ, ಈ ಕಡೆ ನನ್ನ ಫ್ಯಾನ್ಸ್ಗೂ ಹರ್ಟ್ ಆಗಬಾರ್ದು ಅಂದ್ಕೊಂಡು ಬಂದು ಬೆಳ್ಳಿ ಪರ್ದೆ ಮೇಲೆ ಮಿಂಚ್ತಾರೆ ಅಂದರೆ ಅದನ್ನು ಪಾಸಿಟಿವ್ ಎತ್ಕೊಬೇಕು. ನೆಗೆಟಿವ್ ಏನು ಬ್ರೋ, ಅದೇ 100 ಆನೆ ಬರ್ಬೇಕಾದ್ರೆ ಒಂದು ನಾಯಿ ಬಗ್ಬಿಟ್ರೆ ಏನು ಬ್ರೋ ಏನಾಗುತ್ತೆ? 100 ಆನೆ ಹೋಗ್ತಾ ಇರುತ್ತೆ, ಒಂದು ನಾಯಿ ಬಹು ಅಂದರೆ ಆನೆಗಳು ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋದಲ್ಲ. ಆನೆಗೇನು ಕೆಲಸ, ಹೋಗೋದೇ ಕೆಲಸ, ನಾಯಿಗಳು ಬೊಗಳೋದೇ ಕೆಲಸ. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಂಗಿಲ್ಲ. ಬಾಹುಬಲಿ ಯಾರೆಲ್ಲ ಮಾಡಿದ್ದಾರೆ. ಇನ್ನೊಂದು ಏನೋ ಹೇಳಬೇಕು ಅಂತಂದರೆ, ಆಂಧ್ರದಲ್ಲೇ ಆ ಥರ ಫ್ಯಾನ್ ಬೇಸ್ ಇದೆ ಅವ್ರದ್ದು ಬಿಡಿ. ಕರ್ನಾಟಕದಲ್ಲೇ ಒಂದು ಕಾಲ ಶೋ ಇದು ಮಾಡ್ತಾ ಇದೆ. ಫಿಲಮ್ ನಾಳೆ ರಿಲೀಸ್ ಆಗಿರೋದು, ಫಿಲಮ್ ಡೇಟ್ ಬಂದು ನಾಳೆ. ಕನ್ನಡದಲ್ಲಿ ಈ ಥರ ಬಂದಿಲ್ಲ ಬ್ರೋ. ಪವನ್ ಕಲ್ಯಾಣ್. ಇನ್ನೊಂದು ಬ್ರೋ, ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ಅಕ್ಕಿ ಸಾಗಾಣಿಕೆ ಬಗ್ಗೆ ಒಂದು ದೊಡ್ಡ ಇದಾಗಿತ್ತು. ಆವಾಗ ಏಕೈಕ ವ್ಯಕ್ತಿ ಫ್ಯಾನ್ಸ್ನ ಉರಿದುಂಬಿಸೋದು ಯಾರು ಇದ್ದರೆ ಅದು ಪವನ್ ಕಲ್ಯಾಣ್ ಮಾತ್ರ. ನಿಂತು ಸ್ಪಾಟಲ್ಲಿ ಸೀದ ಸಿಪ್ಪಂದವ್ರೆ ಅಂದರೆ ಅವ್ರ ಕದರ್ ಹೆಂಗಿರ್ಬೇಡ, ಇದನ್ನು ಎಂತೆಂಥವ್ರನ್ನ ಎದುರಾಕೊಂಡು ಅದನ್ನ ಹೇಳಿರ್ಬೇಡ. ಅದು ಪವನ್ ಕಲ್ಯಾಣ್ ಗತ್ತಂದರೆ ಜನ ಅವ್ರು ನಮ್ಮನ್ನ ಬಿಟ್ಕೊಡಲ್ಲ ಅಂದಮೇಲೆ ಜನ ನಾವೇಂಗೆ ಬಿಟ್ಕೊಡ್ತೀವಿ? ನೀವು ಅಲ್ಲ ಅಣ್ಣ, ನಿಮ್ದು ಯಾವುದೇ ಫಿಲಮ್ ಬರಲಿ ಹಬ್ಬ ಮಾಡ್ತೀವಿ, ನೀವು ಇನ್ನೂ ಡೆಪ್ಯೂಟಿ ಸಿ ಎಮ್ ಅಲ್ಲ ಅಣ್ಣ, ನೆಕ್ಸ್ಟ್ ಸಿ ಎಮ್ ನೀವೇ ಪಕ್ಕ. ಇನ್ನೊಂದು ಹೇಳ್ಬೇಕು ಅಂತಿದ್ದೆ ನಾನು ಅವಾಗಿಂದ, ಬೇಜಾರು ಮಾಡ್ಕೊಂಬೇಡಿ. ಇದು ಫ್ಯಾನ್ ಶೋ ಅಂತ ಮಾಡಿರೋದು. ಲವರ್ಸ್ ಬರ್ತೀರಾ, ಫಿಲಮ್ ನೋಡಬೇಕು, ಅದನ್ನ ಬಿಟ್ಟು ನೀವು ಹಿಂದೆ ಗುಬ್ಬಚ್ಚಿಗಳ್ತಾರೆ. ಇದು ಫ್ಯಾನ್ ಶೋ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಬಾಲ್ಕನಿ ಕುತ್ಕೊಂಡ್ಬಿಟ್ಟಿದ್ದೀನಿ, ನಂಗೆ ಆಗ್ತಾ ಇಲ್ಲ. ಹೇಳ್ತಾ ಇದ್ದೀನಿ ಕೇಳ್ರಿ, ಇದು ಪವನ್ ಕಲ್ಯಾಣ್ ಅವ್ರ ಫಿಲಮ್, ಇದು ಬೇಡ. ಇದು ನೀವು ಹೋಗ್ರಿ ಹೊಸ ಫಿಲಮ್ಗಳು ಅಲ್ಲಿಗಾರ ಹೋಗ್ರಿ, ಜನರ ಬತ್ತಾಲ ಅಂತಾರೆ. ಇದು ಫ್ಯಾನ್ ಶೋಗೆ ಬಂದ್ಬಿಟ್ಟು ನೀವು ಲವರ್ ಶೋ ಅಂದ್ರೆ ಅದಕ್ಕೆ ಒಂದು ಶೋ ಮಾಡ್ಬೇಕಾ ನಿಮಗೆ? ಹೇಳೋದಲ್ಲ ಒಂದೇ ಲವರ್ ಶೋ ಅಂತೀರ, ನಾವು ಸಿಂಗಲ್ಸ್ಗಳು ಏನು ಮಾಡೋದು? ಇದು ಫಿಲಮ್ ಇರೋದು ಕಂಟೆಂಟ್ ಫಿಲಮು. ಬಂದರೆ ಫಿಲಮ್ ನೋಡಬೇಕು. ಅಪ್ಪ ಅಮ್ಮ ಆಟಗಳಲ್ಲಿ ಆಡಕ್ಕೆ ಬಂದರೆ ನಮ್ಮನ್ನು ಓರಿ ಹೊಸ ಫಿಲಮ್ಗಳು ಬಂದರೆ ನೋಡೋಗ್ರಿ. ಜನವಿಲ್ಲ ಅಂತ ಸಾಯ್ತವ್ರೆ ಎಲ್ಲ ಕಡೆ.